ಹಲೋ ಫ್ರೆಂಡ್ಸ್, ನಮಸ್ಕಾರ. ಮ್ಯೂಚುವಲ್ ಫಂಡ್ ಅಂದರೆ ಏನು, ನಿಮಗೆ ಯಾವ ಮ್ಯೂಚುವಲ್ ಫಂಡ್ ಬೆಸ್ಟ್, ಮತ್ತು 500 ರುಪೀಸಿಂದ ಸ್ಟಾರ್ಟ್ ಮಾಡಿದರೆ ಫ್ಯೂಚರಲ್ಲಿ ಎಷ್ಟು ಅಮೌಂಟ್ ಮಾಡ್ಬೋದು, ಇದೆಲ್ಲದನ್ನು ನಾನು ಇವತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ ಹೆಸರಲ್ಲೇ ಇರೋ ಹಾಗೆ ನಮ್ಮ ಫಂಡ್ನ ಮತ್ತು ಇನ್ನೊಬ್ಬರ ಹಲವು ಬೇರೆ ಜನಗಳ ಫಂಡ್ಸ್ನ ಮ್ಯೂಚುವಲ್ ಹಾಕಿ ಒಬ್ಬ ಫಂಡ್ ಮ್ಯಾನೇಜರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಒಬ್ಬ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರು ಈ ಫಂಡ್ಸ್ನ ಮ್ಯಾನೇಜ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಸಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿರೋ ಈ ಮ್ಯೂಚುವಲ್ ಫಂಡ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಬಿಗಿನರ್ಸ್ಗೆ ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ 2 ಟೈಪ್ಸ್, ಒಂದು SIP, ಇನ್ನೊಂದು ಲಂಸಮ್. SIP ಅಂದರೆ ಏನು? SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಫಾರ್ ಎಕ್ಸಾಂಪಲ್ 500 ರುಪೀಸ್ ಅಥವಾ 1000 ರುಪೀಸ್ ಅಮೌಂಟ್ನ ಪ್ರತಿ ತಿಂಗಳು ಡೆಡಿಕೇಟೆಡ್ ಆಗಿ ಒಂದು ದಿನ ಆಟೋ ಡೆಬಿಟ್ ಆಗಿ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಬಂದವ್ರಿಗಾಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇರೋರ್ಗಾಗ್ಬೋದು, ಅಥವಾ ಸ್ಟೂಡೆಂಟ್ಸ್ಗೂ ಆಗಿರ್ಬೋದು. ಒಂದು ದಿನ ತಿಂಗಳಲ್ಲಿ ಡೆಡಿಕೇಟೆಡ್ ಆಗಿ ಅನ್ನ ಅಮೌಂಟ್ನ ಸೆಟ್ ಮಾಡಿ ಆಟೋ ಡೆಬಿಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ SIPಯಲ್ಲಿ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ಸ್ನ ಆವ್ರೇಜ್ ಆಗುತ್ತೆ. ಯಾಕಂದರೆ ಪ್ರತಿ ತಿಂಗಳು ನನ್ನ ಒಂದು ಪೋರ್ಟ್ಫೋಲಿಯೋಗೆ ಫಂಡ್ಸ್ ಆ್ಯಡ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ಸ್ ಆವ್ರೇಜ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. SIPಯಲ್ಲಿ ಸ್ಮಾಲ್ ಅಮೌಂಟ್ ಪ್ಲಸ್ ಕನ್ಸಿಸ್ಟೆನ್ಸಿ ಇಸ್ಕೊಲ್ ಟು ಬಿಗ್ ಅಮೌಂಟ್ ಆಗುತ್ತೆ. ಈಗ ಲಂಸಮ್ಮಲ್ಲಿ ಒನ್ ಟೈಮ್ ನನ್ನ ಹತ್ರ ಇರೋ ಒಂದು ಬಿಗ್ ಅಮೌಂಟ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಲಂಸಮ್ ಅಂತ ಕರೀತಾರೆ. ಬಿಗಿನರ್ಸ್ಗೆ ಅಥವಾ ಮ್ಯೂಚುವಲ್ ಫಂಡ್ನ ಸ್ಟಾರ್ಟ್ ಮಾಡೋದಕ್ಕೆ ಬೆಸ್ಟ್ ಫಂಡ್ಸ್ ಅಂತಂದರೆ ಇಂಡೆಕ್ಸ್ ಫಂಡ್ಸ್ ಅಥವಾ ಲಾರ್ಜ್ ಕ್ಯಾಪ್ ಫಂಡ್ಸ್. ಇಂಡೆಕ್ಸ್ ಫಂಡ್ಸಲ್ಲಿ ನಿಫ್ಟಿ 50 ಸೆನ್ಸೆಕ್ಸ್ನ ಫಾಲೋ ಆಗುತ್ತೆ. ಲಾಂಗ್ ಟರ್ಮ್ ಸ್ಟಡಿ ರಿಟರ್ನ್ಸ್ ಇರುತ್ತೆ ಮತ್ತು ಬಿಗಿನರ್ಸ್ಗೆ ಅಥವಾ ಸ್ಟಾರ್ಟ್ ಮಾಡೋಕ್ಕೆ ಸೇಫ್ ಫಂಡ್ಸ್ ಆಗಿರುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ 100% ರಿಟರ್ನ್ಸ್ ಗ್ಯಾರಂಟಿ. ಅಥವಾ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತಂದರೆ ತುಂಬ ದೊಡ್ಡ ದೊಡ್ಡ ಕಂಪನಿಗಳು ಈ ಲಾರ್ಜ್ ಕ್ಯಾಪ್ ಫಂಡ್ಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ TCS ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು. ಈ ಥರ ಕಂಪನಿಗಳ ಸ್ಟಾಕ್ಸು ಈ ಲಾರ್ಜ್ ಕ್ಯಾಪ್ ಫಂಡ್ಸಲ್ಲಿ ಇರುತ್ತೆ. ಸೊ ದೊಡ್ಡ ಕಂಪನಿಗಳಿರೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ, ರಿಟರ್ನ್ಸ್ ಲಾಂಗ್ ಟರ್ಮಲ್ಲಿ 100% ಸಿಗುತ್ತೆ. ಬಿಸ್ನೆಸ್ ಮನ್ಗಾಗಿರ್ಬೋದು ಅಥವಾ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗಾಗಿರ್ಬೋದು ಟ್ಯಾಕ್ಸ್ ಸೇವ್ ಮಾಡಬೇಕು ಅಂತಂದರೆ ELSS ಮ್ಯೂಚುವಲ್ ಫಂಡ್ ಮಸ್ಟ್ ಹ್ಯಾವ್ ಫಂಡ್ ಇನ್ ದೇರ್. ಈ ELSS ಫಂಡ್ಸ್ 3 years ಲಾಕಿಂಗ್ ಪೀರಿಯಡಲ್ಲಿ ಇರುತ್ತೆ ಮತ್ತು ಗುಡ್ ರಿಟರ್ನ್ಸ್ನ ಕೊಡುತ್ತೆ. ಈಗ ನಾನು ಒಂದು SIPನ ನಿಮಗೆ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಫಂಡ್ಸ್ ಲಾಸ್ಟ್ 5 years, 15 years, 20 yearsಯಿಂದ ಕ್ಯಾಲ್ಕುಲೇಟ್ ಮಾಡಿದರೆ ಆಲ್ಮೋಸ್ಟ್ ಫಂಡ್ಸ್ ಎಲ್ಲದು 12% ರಿಟರ್ನ್ಸ್ನ ಕೊಟ್ಟಿದೆ. ಈಗ ಒಂದು SIPನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 2000 ರುಪೀಸ್ ಅನ್ನಂಗೆ ನನ್ನ ಒಂದು ಪೋರ್ಟ್ಫೋಲಿಯೋಗೆ ಒಂದು ಸ್ಕೀಮ್ಗೆ ನಾನು 10 years 2000 ರುಪೀಸ್ ಅನ್ನಂಗೆ ಇನ್ವೆಸ್ಟ್ ಮಾಡಿ ಆವ್ರೇಜ್ 12% ಆಗಿ ಕ್ಯಾಲ್ಕುಲೇಟ್ ಮಾಡಿದರೆ ನನ್ನ ಇನ್ವೆಸ್ಟ್ಮೆಂಟ್ಸ್ ಬಂದ್ಬಿಟ್ಟು 2,40,000 ರುಪೀಸ್ ಆಗಿರುತ್ತೆ. 12% ಕ್ಯಾಲ್ಕುಲೇಟ್ ಪ್ರಕಾರ ರಿಟರ್ನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಹತ್ತತ್ರ 4.5 ಲಕ್ಷ ರಿಟರ್ನ್ಸ್ ಬಂದಿರುತ್ತೆ ನನಗೆ. ಯಾವಾಗಲೂ ಅದಕ್ಕೆ ಹೇಳೋದು ಟೈಮ್ ಪ್ಲಸ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ವೆಲ್ತ್ ಅಂತ. SIPಗಳನ್ನು ನಾವು ಕನ್ಸಿಸ್ಟೆಂಟಾಗಿ ಕಟ್ಟೋದು ನಮಗೆ ಯಾವತ್ತಿದ್ರೂ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ ಲಾಂಗ್ ಟರ್ಮ್. ಬಿಗಿನರ್ಸ್ ಆಗಿರ್ಬೋದು ಅಥವಾ ತುಂಬ ಜನ ಮಾಡುವಂಥ ಮಿಸ್ಟೇಕ್ ಏನು ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಯಾರ್ದೋ ಫ್ರೆಂಡ್ಸ್ ಅಥವಾ ಯಾರ್ದೋ ಒಂದು ಫ್ರೆಂಡ್ಸ್ನ ಅಡ್ವೈಸ್ನ ಕೇಳಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ 1 month ರಿಟರ್ನ್ಸ್ನ ನೋಡಿ ಫಂಡ್ಸ್ನ ವಿತ್ಡ್ರಾ ಮಾಡೋದಾಗಿರ್ಬೋದು, ಅಥವಾ ಮಾರ್ಕೆಟ್ ಡೌನ್ ಆಗಿದೆ ಅಂತ SIPನ ಸ್ಟಾಪ್ ಮಾಡೋದಾಗಿರ್ಬೋದು. ಈಗ ಇಯರ್ ಎಂಡ್ ಸೇಲ್ಸ್, ಎಂಡ್ ಆಫ್ ಸೀಸನ್ ಸೇಲ್ಸಲ್ಲಿ ಎಲ್ಲರೂ ಪರ್ಚೇಸ್ ಮಾಡೋ ಹಾಗೆ ಮಾರ್ಕೆಟ್ ಕರೆಕ್ಷನ್ ಅಥವಾ ಮಾರ್ಕೆಟ್ ಡೌನ್ ಆಗಿರೋದು ಈಸ್ ಆನ್ ಆಪರ್ಚುನಿಟಿ ಟು ಪರ್ಚೇಸ್ ಆ್ಯಂಡ್ ಹೋಲ್ಡ್. ಆಲ್ವೇಸ್ ಮಾರ್ಕೆಟ್ ಡೌನ್ ಆದಾಗ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡೋದು ಈಸ್ ಆನ್ ಬೆಸ್ಟ್. SIPನ ಕಂಟಿನ್ಯೂ ಮಾಡೋದು ಲಾಂಗ್ ಟರ್ಮಲ್ಲಿ ಗೇನ್ 100% ಶೋರ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಆಲ್ವೇಸ್ ವಿ ಹ್ಯಾವ್ ಟು ಟ್ರಸ್ಟ್ ಆರ್ ಎಕಾನಮಿ. ಇವತ್ತು ನಮ್ಮ ಲಿವಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ನಮ್ಮ ಒಂದು ಕಲ್ಚರ್ ಆಗಿರೋದು ಲಾಸ್ಟ್ 5 yearsಗೆ ಇವತ್ತಿಗೆ ಕಂಪೇರ್ ಮಾಡಿದರೆ ಡೆವಲಪ್ ಆಗಿದ್ದು. ಅದೇ ಥರ ನಮ್ಮ ಎಕಾನಮಿ ಸಹ ಡೆವಲಪ್ ಆಗೇ ಆಗುತ್ತೆ. ಅದ್ರ ಮೇಲೆ ಟ್ರಸ್ಟ್ ಮಾಡಿ ಲಾಂಗ್ ಟರ್ಮಲ್ಲಿ ಯಾರು ಹೋಲ್ಡ್ ಮಾಡ್ತಾರೆ 100% ಪ್ರಾಫಿಟ್ನ ಆ್ಯಂಡ್ ಈಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಕಂಪ್ನಿಲಿ ಮಾಡಬೇಕು ಅಥವಾ ಯಾವ AMCಲಿ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಯಾಕಂತಂದರೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟು 40-45 AMCs ಇದೆ. 1400ರಿಂದ 1500 ಮ್ಯೂಚುವಲ್ ಫಂಡ್ಸ್ ಸ್ಕೀಮ್ಸ್ಗಳಿದೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಡೀಟೇಲ್ಸ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಮ ಒಂದು ಗೋಲ್ ಅಥವಾ ನಿಮ್ಮ ಬಜೆಟ್ನ ನೋಡಿಕೊಂಡು ಬೆಸ್ಟ್ ಫಂಡ್ಸನ್ನು ನಾನು ಅಡ್ವೈಸ್ ಮಾಡ್ತೀನಿ. ಇದೆಲ್ಲದ್ರ ಮಧ್ಯೆ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ರೈಟ್ ಫಂಡ್, ರೆಗ್ಯುಲರ್ SIP ಆ್ಯಂಡ್ ಲಾಂಗ್ ಟರ್ಮ್ ಪೇಷನ್ಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಒಂದು ವೆಲ್ತ್ ಅಥವಾ ಫ್ಯೂಚರ್ನ ಕ್ರಿಯೇಟ್ ಮಾಡೋದಕ್ಕೆ ಇಸ್ ಕೀ ಪಾಯಿಂಟ್ಸ್ ಫಾರ್ ಎವ್ರಿ ಒನ್. ಯಾವಾಗ
ಯಾವ ಫಂಡ್ ಜೊತೆಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಇದರಿಂದ ನಾವು ಕಲಿಯೋದೇನಪ್ಪ ಅಂತಂದರೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಪೇಷನ್ಸ್ ಇರ್ತಿದ್ರೆ 100% ರಿಟರ್ನ್ಸ್ನ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಅಥವಾ ಇದರಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಅಥವಾ ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. ಥ್ಯಾಂಕ್ ಯು.